ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಅಟ್ಟಹಾಸಕ್ಕೆ ಬಡ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ವು. ಎಚ್ಚೆತ್ತ ಸರ್ಕಾರ ಮೈಕ್ರೋ ದಂಧೆಕೋರರಿಗೆ ಕಡಿವಾಣ ಹಾಕೋದಕ್ಕೆ ಅಂತ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡೋದಕ್ಕೆ ಮುಂದಾಯಿತು. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯಿಂದಾಗಿ ಸರ್ಕಾರ ನಿದ್ದೆಯಿಂದ ಎದ್ದೇಳೋಕೆ ಪ್ರಯತ್ನ ಮಾಡ್ತು. ಆದರೆ ರಾಜ್ಯಪಾಲರು ಅನೇಕ ಸ್ಪಷ್ಟನೆಗಳನ್ನ ಕೇಳಿ ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ಅದನ್ನ ವಾಪಸ್ ಕಳುಹಿಸಿದ್ರು. ಆದರೆ ಗವರ್ನರ್ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನ ಹಿರಿಯ ನಾಯಕ ವಿ.ಎಸ್. ಉಗ್ರಪ್ಪ ರಾಜ್ಯಪಾಲರ ವಿರುದ್ಧ ಕಿಡಿಕಾರಿದ್ದಾರೆ. ಸರ್ಕಾರ ಗವರ್ನರ್ ಮಧ್ಯೆ ಸುಗ್ರೀವಾಜ್ಞೆ ದಂಗಲು. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧದ ಸುಗ್ರೀವಾಜ್ಞೆ ಸಂಬಂಧ ಸರ್ಕಾರ ಮತ್ತು ಗವರ್ನರ್ ಮಧ್ಯೆ ದಂಗಲ್ ಶುರುವಾಯಿತಾ ಅನ್ನೋ ಚರ್ಚೆಯಾಗ್ತಿವೆ. ಯಾಕಂದ್ರೆ ಸುಗ್ರೀವಾಜ್ಞೆ ವಾಪಸ್ ಕಳುಹಿಸಿರೋ ಗವರ್ನರ್ ನಡೆಗೆ ಸರ್ಕಾರ ಕಿಡಿಕಾರಿದೆ. ಹೀಗಾಗಿ ವಿಧೇಯಕಗಳ ಜಾರಿಯಲ್ಲೂ ಪರಸ್ಪರ ವಾಕ್ ಸಮರ ಶುರುವಾಗಿದೆ. ಇತ್ತ ರಾಜ್ಯಪಾಲರ ಅಧಿಕಾರಕ್ಕೆ ಕಡಿವಾಣ ಹಾಕೋದಕ್ಕೆ ಪ್ಲಾನ್ ರೂಪಿಸಲಾಗ್ತಿದೆ ಎನ್ನಲಾಗ್ತಿದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಟ್ಟಹಾಸಕ್ಕೆ, ಬಡ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ವು. ಬಡ್ಡಿ ವಸೂಲಿಗೆ ಬೇಸತ್ತು 29 ಜನ ಪ್ರಾಣ ಬಿಟ್ಟ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿತ್ತು. ಮೈಕ್ರೋ ಫೈನಾನ್ಸ್ ದಂಧೆಕೋರರಿಗೆ ಕಡಿವಾಣ ಹಾಕೋದಕ್ಕೆ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರಿಗೆ ಕಳುಹಿಸಿತ್ತು. ಆದರೆ ರಾಜ್ಯಪಾಲರು ಸುಗ್ರೀವಾಜ್ಞೆಯಲ್ಲಿ ಸಾಲ ಪಡೆದವರ ರಕ್ಷಣೆಗೆ ಮಾತ್ರ ಗಮನ ಹರಿಸಿದೆ ಅಂತ ಹಲವು ಕಾರಣ ನೀಡಿ ವಾಪಸ್ ಕಳಿಸಿದ್ರು. ಅದ್ಯಾವಾಗ ರಾಜ್ಯಪಾಲರು ಮೈಕ್ರೋ ಫೈನಾನ್ಸ್ ವಿರುದ್ಧದ ಸುಗ್ರೀವಾಜ್ಞೆ ವಾಪಸ್ ಕಳುಹಿಸಿದ್ರು ಆಗ್ಲೇ ಸರ್ಕಾರ ಅಸಮಾಧಾನ ವ್ಯಕ್ತಪಡಿಸಿತ್ತು. ಇದೀಗ ಸುಗ್ರೀವಾಜ್ಞೆ ವಾಪಸ್ ಕಳುಹಿಸಿದ ರಾಜ್ಯಪಾಲರ ನಡೆ ವಿರುದ್ಧ ಕಾಂಗ್ರೆಸ್ನ ಹಿರಿಯ ನಾಯಕ ವಿ.ಎಸ್. ಉಗ್ರಪ್ಪ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತದೆಂದು ರಾಜ್ಯಪಾಲರ ಮೇಲೆ ಒತ್ತಡ ಹೇರಿ ವಾಪಸ್ ಕಳಿಸೋ ಪ್ರಯತ್ನ ಮಾಡಿದ್ದಾರೆ ಎಂದು ಆರೋಪಿಸಿದ್ರು. ಇಲ್ವೇ ಫೈನಾನ್ಸ್ ಕಂಪನಿಗಳೊಂದಿಗೆ ಗವರ್ನರ್ಗೇನಾದ್ರೂ ಒಡನಾಟ ಇರಬೇಕು ಇದೆಯಾ ಅಂತ ಪ್ರಶ್ನೆ ಮಾಡಿದ್ರು. ಇವತ್ತು ರಾಜ್ಯಪಾಲರ ಮೇಲೆ ಪ್ರಭಾವ ಬೀರಿ ಇಂಥ ಜನಪರವಾಗಿರುವಂತಹ ಆರ್ಡಿನೆನ್ಸ್ ಅನ್ನ ವಾಪಸ್ ಕಳಿಸ್ತೀರಿ ಅಂತ ಹೇಳಿದ್ರೆ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ. ಇಲ್ಲ, ಒತ್ತಡಗಳಿಗೆ ರಾಜ್ಯಪಾಲರು ಮಣಿದಿದ್ದಾರೆ. ಇಲ್ಲ, ರಾಜ್ಯಪಾಲರಿಗೂ ಸಹ ಈ ರೀತಿ ಫೈನಾನ್ಸಿಂಗ್ ಮಾಡುವಂತ ಏಜೆನ್ಸೀಸ್ ಯಾರಿದ್ದಾರೆ ಅವರ ಜೊತೆನಲ್ಲಿ ಏನಾದರೂ ಒಡಂಬಡಿಕೆ ಇದೆಯೋ ಅನ್ನೋ ಸಂಶಯ ನಮಗೆ ಕಾಣ್ತಾ ಇದೆ. ಇನ್ನು ಉಗ್ರಪ್ಪ ಹೇಳಿಕೆಗೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ಗೂ ರಾಜ್ಯಪಾಲರಿಗೂ ಏನು ಸಂಬಂಧ? ಸಿಲಿ ಸಿಂಪಲ್ ಟಾಕ್ ಆಲ್ವೇಸ್ ಸಿಲಿ ಟಾಕ್ ಎಂದು ಕೆಂಡ ಮಂಡಲವಾಗಿದ್ದಾರೆ. ಸದನದಲ್ಲಿ ಏನೂ ಚರ್ಚೆ ಆಗದೆ ನೀವು ಇಷ್ಟಾನುಸಾರ ಮಾಡೋದಿದೆಯಲ್ಲ, ಇದು ಕಾನೂನು ಬಾಹಿರ ಕೂಡ, ಅಸಂವಿಧಾನಿಕ ಕೂಡ. ಆ ಕಾರಣದಿಂದ ಅವರು ವಾಪಸ್ ಕಳಿಸಿದ್ದಾರೆ. ಅದಕ್ಕೆ ಉತ್ತರ ಕೊಡಿ. ಯಾರು ಮೈಕ್ರೋ ಫೈನಾನ್ಸ್ ಮಾಡುವಂತವರ ಜೊತೆಯಲ್ಲಿ ಸಂಬಂಧ ಇರೋದು ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಹೊರತು ಗವರ್ನರ್ಗಲ್ಲ. ಇಂತಹ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡೋದು ಮೊದಲು ನಿಲ್ಲಿಸಿ. ಇನ್ನು ಈಗಾಗಲೇ ಪ್ರತಿಕ್ರಿಯಿಸಿದ್ದ ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ, ಕಿರುಕುಳ ಪ್ರಕರಣ ಬೆಳಕಿಗೆ ಬಂದಿವೆ. ಆದರೆ ಸರ್ಕಾರ ಅದೆಲ್ಲದಕ್ಕೂ ಕಡಿವಾಣ ಹಾಕುವುದಕ್ಕೆ ಸುಗ್ರೀವಾಜ್ಞೆ ಹೊರಡಿಸಿತ್ತು. ಅದಕ್ಕೆ ಅಂಕಿತ ಹಾಕದ ರಾಜ್ಯಪಾಲರಿಗೆ ಮಾಹಿತಿ ಕೊರತೆ ಇದೆ ಅನ್ಸುತ್ತೆ ಎಂದಿದ್ರು. ಸನ್ಮಾನ್ಯ ರಾಜ್ಯಪಾಲರು ನಾವು ಕಳಿಸಿರ್ತಕ್ಕಂಥ ಸುಗ್ರೀವಾಜ್ಞೆ ಪ್ರಸ್ತಾವನೆಯನ್ನು ತಮ್ಮ ಕೆಲವು ಅವಲೋಕನೆಗಳಿಂದ ವಾಪಸ್ ಕಳಿಸಿದ್ದಾರೆ. ನನ್ನ ಅನಿಸಿಕೆಯೊಳಗೆ ತಪ್ಪು ಗ್ರಹಿಕೆ ಹಾಗೂ ಮಾಹಿತಿ ಕೊರತೆ ಇರಬಹುದು. ಇದೆಲ್ಲದರ ಮಧ್ಯೆ ಬಿಜೆಪಿ ವೀಕ್ ಇರೋ ಕಡೆ ರಾಜ್ಯಪಾಲರ ಹಸ್ತಕ್ಷೇಪವಾಗುತ್ತೆ ಅಂತ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಆರೋಪಿಸಿದ್ರು. ಆಡಳಿತ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ಇದನ್ನ ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾನೂನುಗಳೇನಿವೆ
ಅದರ ಅಡಿಯಲ್ಲಿ ಇದು ನಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಅವರು ಸುಗ್ರೀವಾಜ್ಞೆಗೆ ಕಳಿಸಿದಂಥ ಸಂದರ್ಭದಲ್ಲಿ ಇಂಥ ಮಹತ್ತರವಾದಂಥ ಜನಪರವಾದಂಥ ಈ ಒಂದು ಸುಗ್ರೀವಾಜ್ಞೆಯನ್ನು ಕೂಡ ವಾಪಸ್ ಕಳಿಸಿರ್ತಕ್ಕಂಥದ್ದು ಖಂಡನೀಯ. ಒಟ್ನಲ್ಲಿ ರಾಜ್ಯದಲ್ಲಿ ಬಡವರ ರಕ್ತ ಹೀರುತ್ತಿರುವ ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕುವುದಕ್ಕೆ ಜಾರಿಗೆ ತರ ಹೊರಟಿರೋ ಸುಗ್ರೀವಾಜ್ಞೆ ವಿಳಂಬವಾಗ್ತಿದೆ. ಮೈಕ್ರೋ ಸುಗ್ರೀವಾಜ್ಞೆಯಲ್ಲೂ ಪಾಲಿಟಿಕ್ಸ್ ಶುರುವಾಯ್ತಾ ಅನ್ನೋ ಚರ್ಚೆಯಾಗ್ತಿವೆ. ಇಷ್ಟು ವಿಳಂಬ ಆಗಬಾರ್ದಾಗಿತ್ತು ಸುಗ್ರೀವಾಜ್ಞೆ ಅಥವಾ ಯಾವುದೇ ಕಾನೂನು ಈ ಮೈಕ್ರೋ ಫೈನಾನ್ಸ್ನ ರಕ್ಕಸತನವನ್ನ ನಿಲ್ಲಿಸೋದಕ್ಕೆ, ಸ್ಟಾಪ್ ಮಾಡೋದಕ್ಕೆ. ಆದರೆ ವಿಳಂಬ ಆಯಿತು. ಸರ್ಕಾರ ಮತ್ತು ಗವರ್ನರ್ ಮಧ್ಯೆ ಸುಗ್ರೀವಾಜ್ಞೆ ದಂಗಲ್ ಅನ್ನೋ ರೀತಿಯಲ್ಲಿ ಇದೀಗ ಕಾಣ್ತಾ ಇದೆ. ಇವತ್ತು ಉಗ್ರಪ್ಪನವ್ರು ಮಾಡಿರ್ತಕ್ಕಂಥ ಆರೋಪ ಏನು ಅಂತಂದ್ರೆ, ಬಿಜೆಪಿ ಒತ್ತಡ ಹೇರಿ ಈ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ವಾಪಸ್ ಕಳಿಸುವ ಹಾಗೆ ಆಗಿದ್ದಿದ್ದು ಅನ್ನುವಂಥದ್ದು ಅವರ ಆರೋಪ. ಫೈನಾನ್ಸ್ ಕಂಪನಿಯೊಂದಿಗೆ ಇವರಿಗೆ ಒಡನಾಟ ಇರಬೇಕು ಅನ್ನುವಂಥ ಒಂದು ಬಹಳ ಗಂಭೀರವಾದಂತಹ ಆರೋಪವನ್ನು ಕೂಡ ಉಗ್ರಪ್ಪನವರು ಮಾಡಿದ್ರು. ರಾಜ್ಯಪಾಲರಿಗೆ ಮಾಹಿತಿ ಕೊರತೆ ಅಂತ HK ಪಾಟೀಲ್ ಹೇಳಿದ್ರು. ಸೊ ನಾವು ತಂದ್ರೆ ಸುಗ್ರೀವಾಜ್ಞೆ ಬಹಳ ಪರ್ಫೆಕ್ಟ್ ಆಗಿದೆ, ಆದರೆ ರಾಜ್ಯಪಾಲರಿಗೆ ಮಾಹಿತಿ ಕೊರತೆಯಿಂದಾಗಿ ಹೀಗಾಗಿದೆ ಅನ್ನೋದು ಹಿರಿಯ ರಾಜಕಾರಣಿ HK ಪಾಟೀಲ್ರು, ಕಾನೂನು ಸಚಿವರು. ಆದರೆ ಇಂಥದ್ದೊಂದು ಆರೋಪವನ್ನ ಮಾಡಿದ್ರು. ಸುಗ್ರೀವಾಜ್ಞೆ ವಾಪಸ್ ಕಳಿಸಿದ್ದಕ್ಕೆ ಸರ್ಕಾರ ಕಿಡಿಕಿಡಿಯಾಗಿದೆ. ಸರ್ಕಾರ ಗವರ್ನರ್ ಮಧ್ಯೆ ಈ ಮೈಕ್ರೋ ಸುಗ್ರೀವಾಜ್ಞೆಯ ಫೈಟ್ ಎಲ್ಲಿಗೆ ಹೋಗಿ ಮುಟ್ಟತ್ತೆ ಕಾದು ನೋಡಬೇಕಾಗಿದೆ. ಸೊ ಇದರಲ್ಲಿ ರಾಜಕಾರಣ ಸುಳ್ಳುಬಿಡುತ್ತಾ? ಜನಗಳ ಜೀವದ ವಿಚಾರದಲ್ಲೂ ಕೂಡ ಹಾಗಾದ್ರೆ ರಾಜಕಾರಣ ಸುಳ್ಳುತ್ತಾ ಇದೆಯಾ? ವಿಧೇಯಕಗಳ ಜಾರಿಯಲ್ಲೂ ಕೂಡ ಪರಸ್ಪರ ವಾಕ್ಸಮರನ ನಾವು ನೋಡ್ತಾ ಇದ್ವಿ. ರಾಜ್ಯಪಾಲರ ಅಧಿಕಾರಕ್ಕೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಏನಾದರೂ ಪ್ಲಾನ್ ಮಾಡ್ತಾ ಇದೆಯಾ? ಯಾಕಂದ್ರೆ ಅವ್ರು ಕೇಳಲೇಬೇಕು ರೀ, ನೀವು ಮಸೂದೆ ಕೊಟ್ಟ ತಕ್ಷಣ, ಕರಡು ಕೊಟ್ಟ ತಕ್ಷಣ ಸುಮ್ಮನೆ ಕಣ್ಮುಚ್ಕೊಂಡು ಸೈನ್ ಹಾಕಿ ಕಳಿಸ್ಬಿಡಕ್ಕಾಗಲ್ಲ. ಅವ್ರದ್ದು ಸಂವಿಧಾನಾತ್ಮಕ ಹುದ್ದೆ ಮತ್ತು ನಾಳೆ ದಿವಸ ಏನೇ ಇದರಲ್ಲಿ ಹೆಚ್ಚು ಕಮ್ಮಿ ಇದ್ರೂ ಕೂಡ ರಾಜ್ಯಪಾಲರ ಹೆಂಗಿದಕ್ಕೆ ಸೈನ್ ಹಾಕಿದ್ರು ಅಂತ ಪ್ರಶ್ನೆ ಬರುತ್ತೆ. ಸೊ ಅವರು ಅವರ ಅಧಿಕಾರವನ್ನ ಚಲಾಯಿಸಲೇಬೇಕು. ಸರ್ಕಾರದ ನಿರ್ಧಾರಕ್ಕೆ ರಾಜ್ಯಪಾಲರು ನಿಗ್ಗಿ ಆಗಿದ್ದಾರೆ. ಯಾಕಂದ್ರೆ ಅವರಿಗೆ ಸಂವಿಧಾನಬದ್ಧ ಹಕ್ಕೋದು ಪ್ರಶ್ನೆ ಕೇಳೋದು. ಅವರೇನು ತಿರಸ್ಕರಿಸಿಲ್ಲ, ಅವ್ರು ಜಸ್ಟ್ ಪ್ರಶ್ನೆಗಳನ್ನು ಕೇಳಿ ಸ್ಪಷ್ಟೀಕರಣವನ್ನು ಕೇಳಿದ್ದಾರೆ. ಯಾಕಂತಂದ್ರೆ ನಾಳೆ ದಿವಸ ಇಡೀ ಫೈನಾನ್ಸ್ ವಲಯವೇ ಮುಚ್ಚಿ ಹೋದ್ರೆ ಯಾರಿಗೆ ಬ್ಯಾಂಕಿಂಗ್ ವ್ಯವಸ್ಥೆ ಕೂಡ ಸಿಗೋದಿಲ್ವೋ ಅಂಥವ್ರಿಗೆ, ಸಣ್ಣ ಪುಟ್ಟ ಸಾಲಗಳು ಬೇಕಾದಂಥವ್ರಿಗೂ ಕೂಡ ಹಣಕಾಸಿನ ಸಾಲದ ಒಂದು ವ್ಯವಸ್ಥೆಯೇ ಇಲ್ಲದೆ ಇರೋ ಹಾಗಾಗತ್ತೆ. ಸೊ ಅದನ್ನಾಗೋದಕ್ಕಿಂತ ಯಾರೀಗ 50% ಜನ ಆದ್ರೂ ಸರಿಯಾಗಿ ಇದನ್ನ ಮಾಡ್ತಾ ಇದ್ದಾರೆ, ಮೈಕ್ರೋ ಫೈನಾನ್ಸಿಂಗ್ ಅನ್ನ ಸರಿಯಾಗಿ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ತೊಂದರೆ ಆಗಬಾರ್ದು ಇದರಿಂದ ಅನ್ನೋ ಉದ್ದೇಶದಿಂದನೂ ಕೇಳಿರ್ಬೋದು ರಾಜ್ಯಪಾಲರು ಸ್ಪಷ್ಟೀಕರಣವನ್ನ. ಗೊತ್ತಿಲ್ಲ, ಅಕ್ರಮವಾಗಿ ಮಾಡ್ತಾ ಇರೋರಿಗೆ ನೀವು ಯಾಕೆ ಇನ್ನೂ ಕಡಿವಾಣ ಹಾಕಿಲ್ಲ? ಇಷ್ಟು ದಿನ ಇತ್ತಲ್ಲ, ಅದಕ್ಕೆ 30-40 ಜನ ಸಾಯ್ಬೇಕಾಗಿತ್ತಾ? ನಿಮಗೆ ಗೊತ್ತಿದೆ 50%ಕ್ಕಿಂತ ಹೆಚ್ಚು ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು RBI ರೂಲ್ಸ್ ನ ಫಾಲೋ ಮಾಡ್ತಿಲ್ಲ, ಅಕ್ರಮವಾಗಿ ಮಾಡ್ತಾ ಇದ್ದಾವೆ ಅನ್ನೋದು ಗೊತ್ತಿದೆ. ಎಷ್ಟು ದಾಳಿ ಮಾಡಿದ್ದೀರಿ? ಈಗ ನಿನ್ನೆ ಗದಗ್ನಲ್ಲಿ, ಇವತ್ತು ಗದಗ್ನಲ್ಲಿ ಮೈಕ್ರೋ ಫೈನಾನ್ಸ್ ಏಜೆಂಟ್ಸು, ಅಧಿಕಾರಿಗಳು ಅವ್ರಗಳ ಮನೆ ಮೇಲೆ ನಿನ್ನೆ ಇವತ್ತು ದಾಳಿ ಮಾಡ್ತಾ ಇದ್ದೀರಿ. ಅದಕ್ಕೆ ಈಗ 1.5 ತಿಂಗಳಿಂದ 30 ಜನ ಸಾಯ್ಬೇಕಾಯ್ತಾ ನೀವು ಇದನ್ನ ಮಾಡೋದಕ್ಕೆ? ಇದಕ್ಕೂ ಮೊದಲೇ ಸರ್ಕಾರ ಅದನ್ನ ಮಾಡ್ಬೇಕಾಗಿತ್ತಲ್ವಾ? ಸೊ ಈಗ ಗವರ್ನರ್ ಕೊಕ್ಕೆ ಹಾಕ್ತಾ ಇದ್ದಾರೆ ಅಂತ ಹೇಳೋದ್ರಲ್ಲಿ ಏನ್ ಅರ್ಥ ಇದೆ? ಇಷ್ಟು ದಿನ ಏನ್ ಮಾಡ್ತಿದ್ರಿ ಹಾಗಾದ್ರೆ? ಅನ್ನೋ ಪ್ರಶ್ನೆ ಬರುತ್ತೆ. ಸುಗ್ರೀವಾಜ್ಞೆನೇ ಬೇಕಾ ಅಂತ ಸರ್ಕಾರ ನಿಮ್ ಕೈಲಿದೆ ಸ್ವಾಮಿ, ಚರ್ಚೆ ಮಾಡಿ ಅಂತ ಹೇಳಿದ್ದಾರೆ ಗವರ್ನರು. ನೀವು ಚರ್ಚೆ ಮಾಡಿ ಒಂದು ವಿಧೇಯಕವನ್ನ ಪಾಸ್ ಮಾಡ್ಬೋದಾಗಿತ್ತಲ್ಲ, ಅದನ್ನು ಕೂಡ ಮಾಡ್ಬೋದು. ಜನ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ.